ಈಗ ಸದ್ಯಕ್ಕೆ ಹುಟ್ಕೊಳ್ತಾ ಇರುವಂತಹ ಲೆಕ್ಕಾಚಾರಗಳಿದೆಯಲ್ಲ, ನಾಳೆ ಏನಾಗಬಹುದು ಅನ್ನೋ ಒಂದು ಲೆಕ್ಕಾಚಾರ. ಇಷ್ಟು ದಿನ ಒಂದು ಲೆಕ್ಕಾಚಾರ ಆಯ್ತು ಅಂತ ಹೇಳಿದ್ರೆ, ಇವತ್ತಿನ ತವಕ ಆತಂಕ ಇದೆಯಲ್ಲ, ನಾಳೆ ಬೆಳಗ್ಗೆ ಯಾರು ಕೂಡ ನಿದ್ದೆ ಮಾಡೋದಿಲ್ಲ ಅಭ್ಯರ್ಥಿಗಳು ಒಂದು ಕಡೆ. ಸೊ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಲೆಕ್ಕಾಚಾರ ಜನಸಾಮಾನ್ಯರಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗ್ಬಿಟ್ಟಿದೆ. ಸಾಕಷ್ಟು ಕಡೆಗಳಲ್ಲಿ ಬಾಜಿಯನ್ನ ಕಟ್ಟೋ ಮಟ್ಟಿಗೆ ಹೋಗಿದ್ದಾರೆ. ಎಕರೆಗಟ್ಟಲೆ ಜಮೀನನ್ನ ಬಾಜಿ ಕಟ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ, ಕೋಟಿವರೆಗೂ ಕೂಡ ಬಾಜಿಯನ್ನ ಕಟ್ಟುವಂತಹ ಪರಿಸ್ಥಿತಿ, ಬಿಸಿ ಬಿಸಿ ಚರ್ಚೆಗಳು ರಾಜ್ಯಾದ್ಯಂತ ಶುರುವಾಗಿದೆ. ಹಾಗಾದ್ರೆ ಮೂರು ಪಕ್ಷಗಳಲ್ಲಿ ಯಾವ ರೀತಿಯಾಗಿ ಚುನಾವಣಾ ಚಟುವಟಿಕೆಗಳು ಗರಿಗೆದರ್ತಾ ಇದೆ, ಏನ್ ಮಾಡಬೇಕು ಹಾಗಾದ್ರೆ ನಾಳೆ ಪರಿಸ್ಥಿತಿ ನೋಡ್ಕೊಂಡು ಅಂತ ಹೇಳಿ ಅವಲೋಕನದ ಚರ್ಚೆಗಳು ನಡೀತಾ ಇದೆ. ಬನ್ನಿ, ಇದೆಲ್ಲ ಮೂರು ಪಕ್ಷಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮ ಮೂರು ಜನ ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಅವರು ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಬಿಜೆಪಿಯ ಕಂಪ್ಲೀಟ್ ವಿಚಾರಗಳನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಕಿಂಗ್ ಮೇಕರ್ ಆಗುವಂತಹ ಕನಸನ್ನ ಕಾಣ್ತಾ ಇರುವಂತಹ ದಳಪತಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ನಾನು ಮೂವರನ್ನ ಕೂಡ ನಾನು ಮಾತನಾಡಿಸ್ತಾ ಹೋಗ್ತೀನಿ, ಒಂದೊಂದಾಗಿ ಹಾಗಾದ್ರೆ ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಲೆಕ್ಕಾಚಾರಗಳೇನು, ಬಿಜೆಪಿಯ ಲೆಕ್ಕಾಚಾರಗಳೇನು, ಮತ್ತೊಂದು ಕಡೆಗೆ ಜೆಡಿಎಸ್ ನ ಲೆಕ್ಕಾಚಾರಗಳು ಏನು ಅನ್ನೋ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಕೈ ಕಮಲಕ್ಕೆ ಯಾವ ರೀತಿಯಾಗಿ ಭಯ ಶುರುವಾಗಿದೆ. ಒಂದು ಕಡೆ ಗೆದ್ದೇ ಗೆಲ್ಬೇಕು ಅಂತ ಹೇಳಿ ಎರಡೂ ಪಕ್ಷಗಳು ಕೂಡ ಪಣ ತೊಟ್ಟಿ ನಿಂತಿವೆ. ಸೊ ಈಗಾಗಲೇ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರಣತಂತ್ರ ಇದೆ. ಸೊ ನಾನು ಮೊದಲನೇದಾಗಿ ನಮ್ಮ ಚಿದಾನಂದ ಪಟೇಲ್ ಮಾತನಾಡ್ತಾ ಹೋಗ್ತೀನಿ. ಪಟೇಲ್ರೆ, ಈಗಾಗಲೇ ಕಾಂಗ್ರೆಸ್ನ ಲೆಕ್ಕಾಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿದೆ. ಯಾಕಂದ್ರೆ ಬಹಳ ಆಶಾಭಾವನೆಯಲ್ಲಿದ್ದಾರೆ. ಈ ಬಾರಿ ಅಧಿಕಾರವನ್ನ ಹಿಡಿತೀವಿ ಅಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ರೀತಿಯಾಗಿ ಸರ್ಕಸ್ ಆಗ್ತಾ ಇದೆ? ಶ್ರುತಿ ರಾಜ್, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಒಂದ್ ಕಡೆ 2023ರ ಈ ಬಾರಿಯ ಅಧಿಕಾರ ಹಿಡಿಯುವ ಕನಸು ಚಿಗುರೊಡೆತಿರುವಂತದ್ದು. ಹಾಗಾಗಿ ಸುಮಾರು 4ಕ್ಕೂ ಹೆಚ್ಚು ಸರ್ವೆ ಸಮೀಕ್ಷೆಗಳಲ್ಲೂ ಕೂಡ ಕಾಂಗ್ರೆಸ್ ನಿಚ್ಚಳ ಬಹುಮತ ಪಡೆಯುತ್ತದೆ ಎಂಬ ಕಾರಣಕ್ಕಾಗಿ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ರಾಜ್ಯದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿಯುವ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ತಿದ್ದಾರೆ. ಇದರ ಬೆನ್ನಲ್ಲೇ 7ಕ್ಕೂ ಹೆಚ್ಚು ಸರ್ವೆ ಕಂಪನಿಗಳು ತಮ್ಮ ಸಮೀಕ್ಷೆಯಲ್ಲಿ ಎಲ್ಲೊಂದ್ ಕಡೆ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರಿಂದ ಒಂದ್ ಕಡೆ ಆತಂಕವೂ ಕೂಡ ಎದುರಾಗಿದೆ. ಮತ್ತೊಂದು ಕಡೆ ಸಂತೋಷವೂ ಕೂಡ ಇನ್ನೊಂದು ಕಡೆ ಇರುವಂತದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಆಪರೇಷನ್ ಕಮಲದ ಭೀತಿಯೂ ಕೂಡ ಎದುರಾಗಿರುವ ಕಾರಣಕ್ಕಾಗಿ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ರವರು ಇದೀಗ ತಮ್ಮ ಸಂಘಟನಾತ್ಮಕ 36 ಜಿಲ್ಲೆಗಳು, ಅಂದ್ರೆ ಕಾಂಗ್ರೆಸ್ನ ಸಂಘಟನಾತ್ಮಕ 36 ಜಿಲ್ಲೆಗಳಲ್ಲೂ ಕೂಡ ಒಂದು ಹೈ ಅಲರ್ಟ್ ಅನ್ನ ಮಾಡಿರುವಂತದ್ದು. ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲೆಯ ಪ್ರಮುಖ ನಾಯಕರೊಳಗೊಂಡಂತ ಒಂದು ತಂಡವನ್ನು ರಚನೆ ಮಾಡಿರುವಂತದ್ದು, 36 ತಂಡವನ್ನು ರಚನೆ ಮಾಡಿರುವಂತದ್ದು. ಈ ತಂಡದ ಕೆಲಸ ಇಷ್ಟೇ, ಅಂದ್ರೆ ಆಯಾ ಜಿಲ್ಲೆಯಲ್ಲಿ ಗೆಲ್ತಕ್ಕಂತ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನ ಗೆದ್ದ ಕೂಡಲೇ ಅವರನ್ನ ಬೆಂಗಳೂರಿಗೆ ಕರೆತರುವಂತದ್ದು ಮತ್ತು ಆಯಾ ಜಿಲ್ಲೆಯಲ್ಲಿ ಗೆಲ್ಲುವ ಸಾಧ್ಯತೆ ಇರುವಂತಹ ಪಕ್ಷೇತರ ಅಭ್ಯರ್ಥಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದುಕೊಂಡು ಗೆದ್ದ ಬಳಿಕ ಅವರನ್ನು ಕೂಡ ಮನವೊಲಿಸಿ ಬೆಂಗಳೂರಿಗೆ ಕರೆದುಕೊಂಡು ಬರುವಂತದ್ದು. ಆ ಮುಖಾಂತರ ಎಲ್ಲ ಒಂದ್ ಕಡೆ ಯಾವುದೇ ಕಾರಣಕ್ಕೂ ಕೂಡ ಆಪರೇಷನ್ ಕಮಲಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವಂಥದ್ದು, ತಮ್ಮ ಶಾಸಕರನ್ನ ತಮ್ಮಲ್ಲೇ ಹಿಡಿದಿಟ್ಟುಕೊಳ್ಳುವ ಕಾರಣಕ್ಕಾಗಿ ಆಯಾ ಜಿಲ್ಲೆಯಲ್ಲಿ ಗೆಲ್ಲುವ ಅಭ್ಯರ್ಥಿಗಳನ್ನ ಬೆಂಗಳೂರಿಗೆ ಕರೆತರುವ ಜವಾಬ್ದಾರಿಯನ್ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಮತ್ತು ಪ್ರಮುಖ ನಾಯಕರಿಗೆ ಜವಾಬ್ದಾರಿಯನ್ನು ಕೊಟ್ಟಿರುವುದು ಇದು ಒಂದು ಭಾಗ. ಮತ್ತೊಂದು ಕಡೆ ಇವತ್ತು ಸಂಜೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಹುಲ್ ಗಾಂಧಿಯವರ ಅತ್ಯಾಪ್ತರಾಗಿರ್ತಕ್ಕಂಥ KC ವೇಣುಗೋಪಾಲ್ ರವರು ಸಂಜೆ ರಾಹುಲ್ ಗಾಂಧಿಯವರ ಸೂಚನೆ ಮೇರೆಗೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಸುರ್ಜೇವಾಲಾ ಕೂಡ ಇವತ್ತು ಸಂಜೆ 7 ಗಂಟೆಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರ ಸಭೆಯನ್ನ ಕರೆದಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ ಕೆಲವು ಗಂಟೆಗಳ ಮುಂಚೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕರೆ ಮಾಡಿರ್ತಕ್ಕಂಥ ಸುರ್ಜೇವಾಲ್ ರವರು 7 ಗಂಟೆಗೆ ನಾವೆಲ್ಲ ಕುಳಿತು ಒಂದು ಸಭೆ ಮಾಡೋಣ, ನಾಳಿನ ರೂಪುರೇಷೆಗಳ ಬಗ್ಗೆ, ಕಾರ್ಯತಂತ್ರಗಳ ಬಗ್ಗೆ, ರಾಜಕೀಯ ರಣತಂತ್ರಗಳ ಬಗ್ಗೆ ಚರ್ಚೆ ಮಾಡಿ ಒಂದು ಅಂತಿಮವಾದ ಒಂದು ಅಜೆಂಡವನ್ನ ನಾವು ರಚನೆ ಮಾಡೋಣ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯವರಿಗೆ 7 ಗಂಟೆವರೆಗೆ ಇರಲಿಕ್ಕೆ ಏನು ಮನವಿಯನ್ನು ಮಾಡಿರುವಂಥದ್ದು. 7 ಗಂಟೆ ಸಭೆ ಬಳಿಕ ತಾವು ಏನು ಮೈಸೂರಿಗೆ ತೆರಳಿ ಅಂತೇಳಿ ಮನವಿ ಮಾಡಿರುವಂಥದ್ದು. ಅಲ್ಲದೆ ಈಗಾಗಲೇ ನಿರಂತರವಾಗಿ PCC ಅಧ್ಯಕ್ಷ DK ಶಿವಕುಮಾರ್ ಮತ್ತು ಅವರ ಸಹೋದರ DK ಸುರೇಶ್ ಹಾಗೂ ಸುರ್ಜೇವಾಲ್ ರವರು ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಸುಮಾರು 1 ಗಂಟೆಗೂ ಹೆಚ್ಚು ಸಮಯ ಮಾತುಕತೆ ನಡೆಸಿರುವಂಥದ್ದು, ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ಮತ್ತು ಅತಂತ್ರವಾದರೆ ಮುಂದೇನು ಎಂಬುದರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿರುವಂಥದ್ದು. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಎಲ್ಲ ಒಂದು ಕಡೆ ಕೆಲವು ಸರ್ವೆಗಳ ಆಧಾರದ ಮೇಲೆ ನಿಚ್ಚಳ ಬಹುಮತ ಎಂಬ ಸುಳಿವು ಕೊಟ್ಟಿದ್ರಿಂದ ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ಬಹುತೇಕ ಸಮೀಕ್ಷೆಗಳು ಅತಂತ್ರ ವಿಧಾನಸಭೆಯ ಸುಳಿವನ್ನು ಕೊಟ್ಟಿದ್ರಿಂದ ಇನ್ನೊಂದು ಕಡೆ ಎಲ್ಲೊಂದು ಕಡೆ ಆತಂಕ ಕೂಡ ಎದುರಾಗಿರೋ ಕಾರಣಕ್ಕಾಗಿ ಆಪರೇಷನ್ ಕಮಲದ ಭೀತಿಯು ಇದರ ಜೊತೆಗೆ ಸೇರಿಕೊಂಡಿದ್ರಿಂದ ಕಾಂಗ್ರೆಸ್ ಪಕ್ಷ ಹೈ ಅಲರ್ಟ್ ಆಗಿರುವಂತದ್ದು. ಶ್ರುತಿ ರಾಜ್. ಓಕೆ ಪಟೇಲ್, ಲೈನಲ್ಲಿ ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೇನೆ. ಇದು ಕಾಂಗ್ರೆಸ್ ಅವರ ಕಥೆ ಆಯ್ತು ಅಂತ ಹೇಳ್ತಾ, ಇನ್ನು ಬಿಜೆಪಿಯವರು ಕೂಡ ಕಳೆದ ಬಾರಿಯಂತೆ ಏನಾದ್ರೂ ಶಾಸಕರಿಗೆ ಗಾಳ ಹಾಕುವಂತಹ ಕೆಲಸವನ್ನ ಮಾಡ್ತಾರಾ ಅಥವಾ ಆಪರೇಷನ್ ಕಮಲವನ್ನ ಮಾಡ್ತಾರಾ ಅಂತ ಕೂಡ
ಕೆಲವೊಂದಿಷ್ಟು ವಿಚಾರಗಳಿದೆ. ಸೊ ಅದನ್ನ ಆಮೇಲೆ ನೋಡೋಣ. ಈಗ ಹಾಗಾದ್ರೆ ವಾಪಸ್ ಕಿಂಗ್ ಮೇಕರ್ ಗಳ ಕಡೆ ಬರೋಣ. ಸೊ ದಳಪತಿಗಳು ಈಗಾಗಲೇ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡಿದ್ದಾರೆ. ಎರಡು ರಾಷ್ಟ್ರೀಯ ಪಕ್ಷಗಳ ಲೆಕ್ಕಾಚಾರ ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಈ ಜೆಡಿಎಸ್ ನವರು ತಮ್ಮದೇ ವಿಭಿನ್ನ ರೀತಿಯಾದಂತಹ ಲೆಕ್ಕಾಚಾರ ಸ್ಟ್ರಾಟಜಿನ ಬಳಸ್ತಾ ಇದ್ದಾರೆ. ಸೊ ಬನ್ನಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ಈಗ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಪಕ್ಷಗಳ ಲೆಕ್ಕಾಚಾರಗಳು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಸಿಂಗಾಪುರ್ ನಲ್ಲಿ ಕೂತ್ಕೊಂಡು ದಳಪತಿಗಳು ಸಾಕಷ್ಟು ರೀತಿಯಾದಂತಹ ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಹಾಕೊಂಡು ಕೆಲವೊಂದಿಷ್ಟು ಕಂಡೀಷನ್ ಗಳನ್ನ ಈಗಾಗಲೇ ಹಾಕ್ಬಿಟ್ಟಿದ್ದಾರೆ. ಸೊ ಏನ್ ಜೆಡಿಎಸ್ ನವರ ಪ್ಲಾನ್ ಏನ್ ಸದ್ಯದ ಮಟ್ಟಿಗೆ? ಪ್ಲಾನ್ ಏನು ಅಂದ್ರೆ, ನಂಬರ್ 1 ಸಿಎಂ ಹುದ್ದೆಯನ್ನ ಕ್ಲೈಮ್ ಮಾಡುವಂತದ್ದು. ಅಂದ್ರೆ ನಮಗೆ ಸಿಎಂ ಹುದ್ದೆಯನ್ನ ಕೊಟ್ಟರು ಮಾತ್ರ ನಾವು ನಿಮಗೆ ಏನೋ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ. ಒಂದ್ ವೇಳೆ ಅತಂತ್ರ ವಿಧಾನಸಭಾ ಸೃಷ್ಟಿಯಾಗಿ ಜೆಡಿಎಸ್ ಅನಿವಾರ್ಯ ಪರಿಸ್ಥಿತಿ, ಜೆಡಿಎಸ್ ಅನಿವಾರ್ಯ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಬೇಡಿಕೆಯನ್ನು ಮುಂದಿಡೋದಕ್ಕೆ ಇದೀಗ ಜೆಡಿಎಸ್ ನಾಯಕರು ಚಿಂತನೆಯನ್ನ ನಡೆಸಿದ್ದಾರೆ. ಅದರಂತೆ ಸಿಂಗಾಪುರ ಪ್ರವಾಸದಲ್ಲಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ವಾಟ್ಸಪ್ ಕಾಲ್ ಮೂಲಕವಾಗಿ ತಮ್ಮ ಹಿತೈಷಿಗಳು, ಮತ್ತೊಂದು ಕಡೆಗೆ ತಮ್ಮ ಪಕ್ಷದ ಶಾಸಕರು, ಗೆಲ್ಲಬಹುದಾದಂತಹ ಅಭ್ಯರ್ಥಿಗಳ ಜೊತೆ 1-to-1 ನಿರಂತರ ಸಂಪರ್ಕದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ, ನಾವು ಈ ಬಾರಿ ಅನಿವಾರ್ಯ ಆಗ್ತೀವಿ, ಅಂದ್ರೆ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗೋದು ಅಕ್ಷರಶಃ ನಿಜ. ಹೀಗಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ ಎನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಜೆಡಿಎಸ್ ವರಿಷ್ಠ ಹಾಗೂ ಮಾಜಿ ಪ್ರಧಾನಿ HD ದೇವೇಗೌಡ್ರೆ ಖುದ್ದು ಇಂದು ಬೆಳಗ್ಗೆಯಿಂದಲೂ ಕೂಡ ಏನು ಗೆಲ್ಲುವಂತ ಅಭ್ಯರ್ಥಿಗಳ ಜೊತೆ ಮತ್ತೆ ಈಗಾಗಲೇ ಇರ್ತಕ್ಕಂಥ ಹಾಲಿ ಶಾಸಕರೇನಿದ್ರೆ ಅವರು ಕೂಡ ಗೆದ್ದು ಪುನರಾಯ್ಕೆ ಆಗುವಂತ ಒಂದು ಏನು ಸಾಧ್ಯತೆಗಳಿದಾವಲ್ಲ ಅಂತವ್ರ ಜೊತೆ 1-to-1 ಮಾತನಾಡೋದ್ರ ಮುಖಾಂತರ, ಎಸ್ಪೆಷಲಿ ಯಾರು ಕೂಡ ನೀವು ಆಸೆ ಆಮಿಷಗಳಿಗೆ ಬಲಿಯಾಗಬೇಡಿ. ಈಗಾಗಲೇ ಏನು ಗೆದ್ದಂತ ಕೂಡಲೇ, ಅಂದ್ರೆ ನೀವೇನೋ ಪ್ರಮಾಣ ಪತ್ರವನ್ನ ಸ್ವೀಕಾರ ಮಾಡಿದಂತ ಕೂಡಲೇ ನೀವೆಲ್ಲರೂ ಕೂಡ ನೇರವಾಗಿ ಏನೋ ಬೆಂಗಳೂರಿಗೆ ಬಂದ್ಬಿಡಿ ಎನ್ನುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ನಡುವೆ ನೋಡಿ, ಷರತ್ತುಬದ್ಧವಾದಂತ ಎರಡು ಬೇಡಿಕೆ, ಷರತ್ತುಬದ್ಧವಾದಂತ ಬೆಂಬಲವನ್ನ ಕೊಡೋದಕ್ಕೆ ಜೆಡಿಎಸ್ ನಾಯಕರು HD ದೇವೇಗೌಡ ಮತ್ತೆ HD ಕುಮಾರಸ್ವಾಮಿ ಅವರು ಒಂದು ಚಿಂತೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ಗೆ ಬೆಂಬಲವನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಅಥವಾ ಕಾಂಗ್ರೆಸ್ ನಾಯಕರು ಬೆಂಬಲವನ್ನ ಕೋರಿದ್ದೇ ಆಗಿದ್ದಲ್ಲಿ, ನೋಡಿ ನಮಗೆ ನೀವು ಸಿಎಂ ಸ್ಥಾನವನ್ನ ಕೊಡಬೇಕು, ಮತ್ತೊಂದು ಕಡೆಯಾಗಿ ಪ್ರಮುಖ ಖಾತೆಗಳನ್ನ ಕೊಡಬೇಕು, ನೀರಾವರಿ, ಇಂಧನ, ಮತ್ತೊಂದು ಕಡೆಯಾಗಿ ಕೆಲವೊಂದಷ್ಟು ಏನ್ ಮೇನ್ ಖಾತೆಗಳಿದಾವಲ್ಲ ಅವೆಲ್ಲವನ್ನೂ ಕೂಡ ಕೊಡಬೇಕು. ಮತ್ತೊಂದು ಕಡೆಗೆ ಕಳೆದ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ನನಗೆ ಒಂದು ಬಣ ಇದೆಯಲ್ಲ, ಆ ಒಂದು ಬಣ ಕೊಟ್ಟಂತ ಕಿರುಕುಳ, ಮತ್ತೊಂದು ಕಡೆಗೆ ಆ ಒಂದು ಬಣದ ಏನು ಹಸ್ತಕ್ಷೇಪ ಇರಬಾರ್ದು ಅನ್ನುವಂತ ನಿಟ್ಟಲ್ಲಿ ಏನು ಕಾಂಗ್ರೆಸ್ ನಾಯಕರಿಗೆ ಒಂದು ಬೇಡಿಕೆಯನ್ನು ಇಡೋದಕ್ಕೆ ಇದೀಗ ಚಿಂತನೆ ನಡೆಸಿದ್ದಾರೆ. ಇತ್ತ ಬಿಜೆಪಿಗೂ ಕೂಡ ಒಂದು ಬೇಡಿಕೆಯನ್ನ ಇಡೋದಕ್ಕೂ ಮುಂದಾಗಿರ್ತಕ್ಕಂಥದ್ದು. ಈ ರೀತಿಯಾದಂತಹ ಅಂದ್ರೆ ಪ್ರಮುಖ ಖಾತೆಗಳನ್ನು ಕೂಡ ಕೊಡಬೇಕು, ಮತ್ತೊಂದು ಕಡೆಯಾಗಿ ಸಿಎಂ ಸ್ಥಾನವನ್ನು ಕೂಡ ಕೊಡಬೇಕು. ನಮ್ಮನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದೇ ರೀತಿಯಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬಾರದು, ಅಂದ್ರೆ ಆಡಳಿತಾತ್ಮಕ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಇಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ನಾನು 5 ವರ್ಷ ಸಿಎಂ ಆಗಿ ಮುಂದುವರಿಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಡೋದಕ್ಕೆ ಜೆಡಿಎಸ್ ನಾಯಕರು ಚಿಂತನೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು. ಸೊ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿಂಗಾಪುರದಲ್ಲಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಏನು ಕಾಂಗ್ರೆಸ್ ಮತ್ತೆ ಬಿಜೆಪಿಗಳಿಗಿನ ತಮ್ಮ ವೆಲ್ವಿಷರ್ಸ್ ಇದಾರಲ್ಲ, ಹಿತೈಷಿಗಳು, ಅವ್ರ ಜೊತೆ ಮಾತನಾಡುತ್ತಾ ನಮ್ಮ ಪಕ್ಷದ ಪರವಾಗಿ ಹೇಗಿದೆ ಅಲೆ, ಮತ್ತೊಂದು ಕಡೆಗೆ ಏನು ಸರ್ವೆ ರಿಪೋರ್ಟ್ಗಳು ನಿಜವಾಗ್ತವ, ನಿಮ್ಮ ನಾಯಕರುಗಳು ಏನೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ಈ ರೀತಿಯಾದಂತ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ತಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿದಾರ, ಗೆದ್ದೇ ಗೆಲ್ತಾರೆ ಅನ್ನುವಂತ ನಿಟ್ಟಲ್ಲಿ ಏನು ಈಗಾಗಲೇ ಸರ್ವೆಗಳಲ್ಲಿ ಏನು ಮತದಾನೋತ್ತರ ಸರ್ವೆಗಳಲ್ಲಿ 25-30 ಗೆಲ್ತಾರೆ ಅಥವಾ 20-25 ಗೆಲ್ತಾರೆ ಅಂತಾರಲ್ಲ, ಆ ಶಾಸಕರನ್ನ ಕಂಪಲ್ಸರಿಯಾಗಿ ಹಿಡಿದಿಟ್ಕೊಳ್ಬೇಕು ಅಂತ. ಯಾಕಂತ ಹೇಳಿದ್ರೆ ಆಪರೇಷನ್ ಹಸ್ತ ಅಥವಾ ಆಪರೇಷನ್ ಕಮಲಕ್ಕೆ ಇವರು ಏನು ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವರು ಕೈ ಹಾಕುವಂತ ಒಂದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ನಾವು ಒಂದು ವೇಳೆ ನಾವು ಒಗ್ಗಟ್ಟಿನಿಂದ ಇದ್ದಂತ ಸಂದರ್ಭದಲ್ಲಿ ಪಕ್ಷಕ್ಕೂ ಅನುಕೂಲ ಆಗುತ್ತೆ, ನಿಮ್ಗೂ ಕೂಡ ಅನುಕೂಲ ಆಗುತ್ತೆ, ನೀವು ಬಯಸಿದಂತ ಖಾತೆಗಳನ್ನು ಕೂಡ ನಾನು ಕೊಡೋದಕ್ಕೆ ಸಿದ್ಧನಿದ್ದೇನೆ ಅನ್ನುವಂತ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಇದೀಗ ಅಲರ್ಟ್ ಆಗಿರ್ತಕ್ಕಂಥ ದಳಪತಿಗಳು ತಮ್ಮ ಪಕ್ಷದ ಏನು ಆಯ್ಕೆಯಾಗಿ ಬರುವಂತ ಶಾಸಕರು ಮತ್ತೆ ಅಭ್ಯರ್ಥಿಗಳನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಶ್ರುತಿ, ಓಕೆ ತಿಮ್ಮೇಗೌಡ, ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಈಗ ವಾಪಸ್ ಕಮಲದ ವಿಚಾರವನ್ನ ನೋಡ್ತಾ ಹೋಗೋಣ. ಸೊ ಕಮಲದ ಅಭ್ಯರ್ಥಿಗಳು ಕೂಡ ಈಗಾಗಲೇ ಗೆಲ್ಲುವಂತಹ ವಿಶ್ವಾಸ ಕೆಲವೊಂದಷ್ಟು ಜನರಿಗಿದ್ರೆ, ಈಗಾಗಲೇ ಸರ್ವೆಗಳನ್ನ ನೋಡಿ ಸಾಕಷ್ಟು ಜನರು ಕೂಡ ಸೊ ಒಂದ್ ರೀತಿ ಕಂಗಾಲಾಗಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಶಿವಪ್ರಸಾದ್, ಪ್ರಮುಖವಾಗಿ ಕಳೆದ ಬಾರಿ ಹೆಂಗೆಂಗೋ ಮಾಡಿ ಆಪರೇಷನ್ ಕಮಲವನ್ನ ಮಾಡಿ ಶಾಸಕರನ್ನ ತಮ್ಮತ್ತ ಸೆಳೆದುಕೊಂಡು ಸಂಪೂರ್ಣವಾಗಿ ಸರ್ಕಾರವನ್ನ ರಚನೆ ಮಾಡಿತ್ತು ಬಿಜೆಪಿ. ಬಟ್ ಈ ಬಾರಿ ಕೂಡ ಅತಂತ್ರ ಪರಿಸ್ಥಿತಿ ಆಗಬಹುದು ಅನ್ನೋ ಲೆಕ್ಕಾಚಾರಗಳು, ಸರ್ವೆಗಳು ರಿಸಲ್ಟ್ ಅನ್ನ ಕೊಡ್ತಾ ಇರೋದನ್ನ ನೋಡ್ತಾ ಇದ್ರೆ, ಕಮಲ ಪಾಳ್ಯದಲ್ಲಿ ಎಸ್ಪೆಷಲಿ ಯಾವ ರೀತಿಯಾದಂತಹ ಲೆಕ್ಕಾಚಾರಗಳು, ಮುಂದೆ ಏನೆಲ್ಲ ಆಪ್ಷನ್ ಇರಬಹುದು ಅಂತ ಅನಿಸ್ತಾ ಇದೆ ಸದ್ಯದ ಮಟ್ಟಿಗೆ? ಮತದಾನದ ನಂತರ ಬಂದಂತಹ ಸಮೀಕ್ಷಾ ವರದಿಗಳಲ್ಲಿ ಬಹುತೇಕ
ಕಾಂಗ್ರೆಸ್ಗೆ ಮುನ್ನಡೆ, ಜೊತೆಗೆ ಕಾಂಗ್ರೆಸ್ ಒಂದು ಅಧಿಕಾರವನ್ನ ನಡೆಸುತ್ತೆ, ಇನ್ನೊಂದಷ್ಟು ಸಮೀಕ್ಷೆಗಳು ಅತಂತ್ರ ಸರ್ಕಾರ ನಿರ್ಮಾಣ ಆಗುತ್ತೆ ಅನ್ನುವಂತ ರಿಪೋರ್ಟ್ ಬಂದ ಬಳಿಕ ಬಿಜೆಪಿ ಕೂಡ ಅಲರ್ಟ್ ಆಗಿರುವಂತದ್ದು. ಖುದ್ದು ಸಿಎಂ ಆಗಿರ್ಬೋದು, BSY ಆಗಿರ್ಬೋದು, ಜೊತೆಗೆ RSS ನ ನಾಯಕರು ಕೂಡ ಬೂತ್ ಮಟ್ಟದಲ್ಲಿ ಒಂದು ಅಭ್ಯರ್ಥಿಗಳಿಂದಲೇ ಬೂತ್ ಮಟ್ಟದಲ್ಲಿ ಆಗಿರುವಂತಹ ಮತದಾನ, ಹೆಚ್ಚಿನ ಪ್ರಮಾಣದಲ್ಲಿ ಆಗಿರುವಂತಹ ಮತದಾನದ ವಿವರ ಅವೆಲ್ಲವೂ ಕೂಡ ಬಿಜೆಪಿಗೆ ಬಂದಿದೆಯಾ ಅನ್ನುವಂತ ರಿಪೋರ್ಟ್ ಅನ್ನ ತರಿಸ್ಕೊಂಡಿದ್ದಾರೆ. ಸೊ ಆ ರಿಪೋರ್ಟ್ ಬಗ್ಗೆ ಸಂಬಂಧಪಟ್ಟಂತೆ ಈಗ ಅರ್ಧ ಗಂಟೆಯ ಮುಂಚೆ ಸುದೀರ್ಘ 1 ಗಂಟೆಗಳ ಕಾಲ BSY ಅವರ ಮನೆಯಲ್ಲಿ ಖುದ್ದು ಸಿಎಂ ಆಗಿರ್ಬೋದು, ನಿರಾಣಿ ಆಗಿರ್ಬೋದು, ಬೈರತಿ ಬಸವರಾಜ್ ಜೊತೆಗೆ SR ವಿಶ್ವನಾಥ್ ಎಲ್ಲರೂ ಕೂಡ ಒಂದು ಚರ್ಚೆಯನ್ನ ನಡೆಸಿದ್ದಾರೆ. ಅದರಲ್ಲಿ ಸಿಕ್ಕಿರುವಂತಹ ಮಾಹಿತಿ ಅಂತಂದ್ರೆ ಬಿಜೆಪಿಗೆ 105 ಸ್ಥಾನಗಳು ಅಂದ್ರೆ ಕಡಿಮೆ ಅಂದ್ರೆ 105 ಸ್ಥಾನಗಳು, ಹೆಚ್ಚಿಗೆ ಅಂದ್ರೆ 115 ಸ್ಥಾನಗಳು ಸಿಗುವಂತ ಸಾಧ್ಯತೆ ಇದೆ ಅನ್ನುವಂತ ರಿಪೋರ್ಟ್ ಬಂದಿದೆ. ಇನ್ನ ಈಗ ಮುರುಗೇಶ್ ನಿರಾಣಿಯವರು ಕೂಡ ಮಾತಾಡ್ತಾ ಹೇಳಿದ್ರು, ಸುಮಾರು 110 ಸ್ಥಾನಗಳು ನಮಗೆ ಬರುತ್ತೆ ಅಥವಾ 105 ಸ್ಥಾನಗಳು ಬರುತ್ತೆ. ಇನ್ನ ಸುಮಾರು 35 ಕ್ಷೇತ್ರಗಳಲ್ಲಿ 50% ಇದೆ. ಅದರಲ್ಲಿ ಕನಿಷ್ಠ 10 ಸ್ಥಾನಗಳು ನಮ್ಗೆ ಬಂದ್ರು ಕೂಡ ನಾವು ಸರಳ ಬಹುಮತವನ್ನು ಪಡೆದು ಸರ್ಕಾರವನ್ನು ನಡೆಸ್ತೇವೆ ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಆದ್ರೆ ಬಹಳ ಪ್ರಮುಖವಾಗಿ ಒಂದು ಗಮನಿಸಬೇಕು, ಇನ್ ಕೇಸ್ 105 ಸ್ಥಾನಗಳು ಏನಾದ್ರು ಕೂಡ ಬಂತು ಅಂತಂದ್ರೆ ಅಗತ್ಯ ಇರುವಂತಹ ಸ್ಥಾನಗಳನ್ನ ಪಕ್ಷೇತರರನ್ನ ಸೇರಿ ಇತರರನ್ನ ಸೆಳ್ಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಮಾಡ್ತಿದ್ದಾರೆ. ಈಗ 105 ಸ್ಥಾನಗಳು ಕೂಡ ಬಂತು ಅಂದ್ರೆ, ಇನ್ ಕೇಸ್ 110 ಬಂತು ಅಂತಂದ್ರೆ ಪಕ್ಷೇತರರ ಪಾತ್ರ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಖುದ್ದು ಸಿಎಂ ಜೊತೆಗೆ ಮಾಜಿ ಸಿಎಂ ಯಡಿಯೂರಪ್ಪ ಅವರೇ ಅಖಾಡಕ್ಕಿಳಿದಿರುವಂತದ್ದು. ಯಾರೆಲ್ಲ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿಲ್ಲ, ಬಿಜೆಪಿ ಮೇಲೆ ಮುನ್ಸ್ಕೊಂಡು ಪಕ್ಷೇತರರಾಗಿ ನಿಂತಿದ್ದಾರಲ್ಲ, ಸೊ ಅವರ ಜೊತೆಯಲ್ಲಿ ಈಗ ಆಲ್ರೆಡಿ ಸಂಪರ್ಕದಿದ್ದಾರೆ. ಕೆಲವು ಅಭ್ಯರ್ಥಿಗಳು ಯಾರು ಪಕ್ಷೇತರರು ಗೆಲ್ಲುವಂತಹ ಅಭ್ಯರ್ಥಿಗಳಿದಲ್ಲ, ಅವರಿಗೆ ಖುದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಕರೆಯನ್ನ ಮಾಡಿ ಮಾತನಾಡಿದ್ದಾರೆ. ನಿಮ್ಮ ಸಹಕಾರ ಬೇಕು, ಸರ್ಕಾರ ಬಂದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನುವಂತಹ ರೀತಿಯಲ್ಲಿ ಭರವಸೆಗಳನ್ನ ಕೂಡ ಕೊಟ್ಟಿದ್ದಾರೆ. ಕೆಲವು ಪಕ್ಷೇತರ ಅಭ್ಯರ್ಥಿಗಳ ಮನೆಗೆ, ಗೆಲ್ಲುವಂತಹ ಪಕ್ಷೇತರ ಅಭ್ಯರ್ಥಿಗಳ ಮನೆಗೆ ಖುದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ತಮ್ಮ ಆಪ್ತರನ್ನ ಕಳಿಸಿ ಅವರಿಗೆ ಮನವರಿಕೆ ಮಾಡುವಂತದ್ದು, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಏನಾದ್ರೂ ಕೂಡ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿ ಅನಿವಾರ್ಯವಾಗಿ JDS ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಬಂದ್ರೆ ಅದಕ್ಕೆ ಯಾವ ರೀತಿಯಾಗಿ ಸಿದ್ಧರಾಗಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗೆ ರಾಜ್ಯ ನಾಯಕರು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ತೀರ್ಮಾನಕ್ಕೆ ಬಂದಿಲ್ಲ. ಇದನ್ನ ಹೈಕಮಾಂಡ್ಗೆ ಬಿಟ್ಟಿದ್ದೀವಿ. ಇನ್ ಕೇಸ್ ಏನಾದ್ರು 100 ಅಥವಾ 100ಕ್ಕಿಂತ ಕಡಿಮೆ ಸ್ಥಾನಗಳು ಬಂದು JDS ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಸರ್ಕಾರ ನಡೆಸೋದಕ್ಕೆ ಸಾಧ್ಯತೆಗಳು ಇದ್ದಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಖುದ್ದು ಹೈಕಮಾಂಡ್ ನಾಯಕರೇ ತೀರ್ಮಾನವನ್ನ ಮಾಡ್ತಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಸೊ ಈಗಲೂ ಕೂಡ ಬಿಜೆಪಿ ಪಾಳ್ಯದಲ್ಲಿ ಕನಿಷ್ಠ, ಯಾಕೆಂದ್ರೆ ಮುಂಚೆ 120, 140 ವರೆಗೂ ಕೂಡ ಹೋಗಿದ್ರು. ಆದ್ರೆ ಈಗ ಮ್ಯಾಜಿಕ್ ನಂಬರ್ ಏನಿದೆ, ಮ್ಯಾಜಿಕ್ ನಂಬರ್ ಅಥವಾ 115 ಸ್ಥಾನವನ್ನ ನಾವು ಪಡ್ಕೊಳ್ತೀವಿ ಎನ್ನುವಂತ ಮಾತನ್ನ ಖುದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಮೀಕ್ಷೆಗಳ ಬಗ್ಗೆಯೂ ಕೂಡ ಒಂದಷ್ಟು ಅಸಮಾಧಾನವನ್ನ ಬಿಜೆಪಿ ನಾಯಕರು ಹೊರಹಾಕಿರುವಂತದ್ದು. ಕಳೆದ 2018ರ ಚುನಾವಣೆಯಲ್ಲೂ ಕೂಡ ತುಂಬಾ 100 ಸಂಖ್ಯೆಯನ್ನು ಕೂಡ ದಾಟೋದಿಲ್ಲ ಅಂತ ಸಮೀಕ್ಷೆ ಬಂದಿತ್ತು. ಆದ್ರೆ 100 ಸಂಖ್ಯೆಯನ್ನು ದಾಟಿ 104 ಸ್ಥಾನವನ್ನ ಬಿಜೆಪಿ ಪಡ್ಕೊಂಡಿತ್ತು. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಸಮೀಕ್ಷೆಗಳು, ನಾವು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಹಿತಿಯನ್ನು ಪಡ್ಕೊಂಡಿರುವಂತಹ ಪ್ರಕಾರ 105ರಿಂದ 115 ಸ್ಥಾನಗಳನ್ನ ನಾವು ಪಡ್ಕೊಳ್ತೀವಿ ಅನ್ನುವಂತ ವಿಶ್ವಾಸದಲ್ಲಿ ಇದ್ದಾರೆ. ಜೊತೆಗೆ ಅತಂತ್ರ ಆದ್ರೆ ಏನ್ ಮಾಡಬೇಕು, ಬಹುಮತ ಬಂದ್ರೆ ಯಾವ ರೀತಿ ಸರ್ಕಾರ ರಚನೆ ಮಾಡಬೇಕು, ಇದ್ರ ಬಗ್ಗೆ ಕೂಡ ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಇವೆಲ್ಲವಕ್ಕೂ ಕೂಡ 14ರಿಂದ 15 ಗಂಟೆಯ ಬಳಿಕ ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಮತದಾರರೇ ನೀಡಲಿದ್ದಾರೆ. ಶ್ರುತಿ, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಶಿವಪ್ರಸಾದ್, ಹಾಗೆ ಪಟೇಲ್ ರೇ ಜೊತೆಗೆ ಹೆಬ್ಬಾಕ ತಿಮ್ಮೇಗೌಡ್ರೆ, 3 ಜನಕ್ಕೂ ಕೂಡ ಧನ್ಯವಾದಗಳು. ಸೊ ಈಗ ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳು ಕೂಡ ಇದೆ. ಸೊ ನಾಳೆ ಇಷ್ಟೊತ್ತಿಗೆ ಒಂದು ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್ ನಮ್ಮ ಮುಂದೆ ಇರುತ್ತೆ, ನೋಡೋಣ. ಸೊ 3 ಪಕ್ಷಗಳು ಸಾಕಷ್ಟು ರಣತಂತ್ರಗಳನ್ನ ಆಫ್ಟರ್ ಎಲೆಕ್ಷನ್ ಕೂಡ ನಡೆಸ್ತಾ ಇದ್ದಾವೆ. ಯಾವ ರೀತಿಯಾಗಿ ಕೆಲಸಗಳಾಗುತ್ತೆ, ಸೊ ಒಳಗೊಳಗೆ ಯಾವ ರೀತಿ ತಂತ್ರಗಾರಿಕೆಗಳನ್ನ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇನ್ನಷ್ಟು ವಿಚಾರಗಳ ಬಗ್ಗೆ ಅಪ್ಡೇಟ್ಸ್ ಕೊಡೋದು ಬಾಕಿ ಇದೆ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.